ಬಜೆಟ್ ಮಂಡನೆ ಆಗಿದೆ. ಬಹಳ ಮುಖ್ಯವಾಗಿ ಕೆಲ ಅಂಶಗಳನ್ನ ಹೇಳ್ತಾ ಹೋಗ್ತೀವಿ ನಿಮಗೆ. ಆದಾಯ ತೆರಿಗೆ ಬಗ್ಗೆ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಜನ, ಬಟ್ ಯಾವುದೇ ಬದಲಾವಣೆಗಳು ಆಗಿಲ್ಲ. ಹಳೆಯ ಪದ್ಧತಿಗಳನ್ನೇ ಮುಂದುವರಿಸಿಕೊಂಡು ಸರ್ಕಾರ ಈ ಬಾರಿ ಕೂಡ ಆರ್ಥಿಕ ವರ್ಷಕ್ಕೆ ಕಾಲಿಡ್ತೀವಿ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ನಿರೀಕ್ಷೆ ಮಾಡಿದಂತೆ ಮದ್ಯದ ಬೆಲೆ ದುಬಾರಿ ಆಗಿದೆ. ಕ್ಯಾನ್ಸರ್, ಶುಗರ್ ಔಷಧಿಗಳ ದರವನ್ನ ಇಳಿಕೆ ಮಾಡಲಾಗಿದೆ. ಆ ಮೂಲಕ ವಿಪರೀತವಾಗಿ ಈ ಹಾಸ್ಪಿಟಲೈಸೇಷನ್ಗೆ ಸಂಬಂಧಪಟ್ಟಂತಹ ಕಂಪ್ಲೇಂಟ್ಗಳನ್ನ ಅಡ್ರೆಸ್ ಮಾಡೋ ಪ್ರಯತ್ನವನ್ನ ಮಾಡಲಾಗಿದೆ. ಬಟ್ ಪೂರ್ತಿ ಡೀಟೇಲ್ ಆಗಿ ಎಷ್ಟು ಹಣವನ್ನ ಅಲೋಕೇಟ್ ಮಾಡಿದ್ದಾರೆ ಹೆಲ್ತ್ ಇಂಡಸ್ಟ್ರಿಗೆ ಅನ್ನೋದರ ಡೀಟೇಲ್ಸ್ ಸಿಕ್ಕಿಲ್ಲ. 1 ಗಂಟೆ 26 ನಿಮಿಷಗಳ ಕಾಲ ಬಜೆಟ್ ಅನ್ನ ಮಂಡಿಸಿದ್ರು ನಿರ್ಮಲಾ ಸೀತಾರಾಮನ್. ಬಜೆಟ್ ಮಂಡನೆ ಮಾಡೋ ಸಂದರ್ಭದಲ್ಲೇ ಆರಂಭಿಕ ಹಂತದಲ್ಲೇ ಅವರು ಒಂದು ಸುಳಿವನ್ನ ಬಿಟ್ಕೊಟ್ಟಿದ್ರು. ಇದು ಜನಪ್ರಿಯ ಬಜೆಟ್ ಆಗಲ್ಲ, ಈ ಸಲ ನಮ್ಮದೇನಿದ್ರು ಜನಹಿತ ಕಾಯುವಂತಹ ಬಜೆಟ್ ಅನ್ನುವಂತಹ ಸುಳಿವು ಬಿಟ್ಕೊಡೋದ್ರ ಮೂಲಕ ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಇಟ್ಕೊಳ್ಬೇಡಿ, ದೊಡ್ಡ ಮಟ್ಟದ ಬದಲಾವಣೆಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ ಅನ್ನುವಂತಹ ಕ್ಲೂ ಬಿಟ್ಕೊಟ್ರು. ಉಳಿದಂತೆ ಕೆಲ ಸೆಕ್ಟರ್ಗಳನ್ನ ಟಚ್ ಅಂಡ್ ಗೋ ಮಾಡಿದ್ದಾರೆ. ಟಚ್ ಅಂಡ್ ಗೋ ಅಂತ ಹೇಳಿದ್ರೆ ಮುಟ್ಟಿ ಬಿಡೋದು. ಅಲ್ಲಿ ಹಿಂದೆ ಯಾವ ರೀತಿ ಅಲೋಕೇಶನ್ ಆಫ್ ಫಂಡ್ಸ್ ಆಗ್ತಾ ಇತ್ತು ಅದನ್ನ ಕೆಲ ಕಡೆಗಳಲ್ಲಿ 3 ಲಕ್ಷ ಕೋಟಿ 2 ಲಕ್ಷ ಕೋಟಿ ಅಂತ ಏರಿಸಿದ್ದಾರೆ. ಬಿಟ್ಟರೆ ತುಂಬಾ ನೆನಪಲ್ಲಿ ಇಟ್ಕೊಳ್ಳಬಹುದಾದಂತಹ ಚೇಂಜಸ್ ರೀತಿಯಲ್ಲಿ ಕಾಣಿಸ್ತಿಲ್ಲ. ಓಕೆ, 1.360 ಪಾಯಿಂಟ್ಸ್ ಕುಸಿತವಾಗಿದೆ ಈಗ ಶೇರು ಮಾರುಕಟ್ಟೆಯ ದರ ಅಂತಕ್ಕಂಥದ್ದು. ತೆರಿಗೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನು ಈ ಬಾರಿ ಮಾಡಿಲ್ಲ. ಆರಂಭದಲ್ಲೇ ಇದರ ಸುಳಿವನ್ನು ಬಿಟ್ಟುಕೊಟ್ಟಿದ್ರು. ಕಳೆದ ಬಾರಿಯ ತೆರಿಗೆ ಪದ್ಧತಿಯನ್ನೇ ಸರ್ಕಾರ ಈ ಬಾರಿ ಕೂಡ ಉಳಿಸಿಕೊಂಡಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಮದ್ಯದ ಬೆಲೆ ನಿರೀಕ್ಷೆಯಂತೆ ಈ ಬಾರಿ ದುಬಾರಿಯಾಗಿದೆ. ಇದರ ಜೊತೆಗೆ ಸಿಗರೇಟ್ ಬೆಲೆ ಕೂಡ ಏರಿಕೆಯಾಗಿದೆ. ಆದರೆ ಕ್ಯಾನ್ಸರ್ ಮತ್ತು ಶುಗರ್ ಔಷಧಿಗಳ ದರ ಜನಸಾಮಾನ್ಯರಿಗೆ ಅನುಕೂಲವಾಗಲಿ ಅನ್ನೋ ಕಾರಣಕ್ಕೆ ಇಳಿಕೆಯನ್ನು ಮಾಡಿದ್ದಾರೆ. ಬಟ್ಟೆಗಳ ದರ ಇಳಿಕೆಯಾಗಿದೆ. ಕೆಲವೊಂದು ಬ್ರ್ಯಾಂಡೆಡ್ ಬಟ್ಟೆಗಳ ದರ ಇಳಿಕೆಯಾಗಿದೆ. ಚರ್ಮೋತ್ಪನ್ನಗಳ ಬೆಲೆ ಇಳಿಕೆಯಾಗಿದೆ. ಸಿಗರೇಟ್ ಮತ್ತು ಮದ್ಯದ ದರ ದುಬಾರಿಯಾಗಿದೆ. ಇದು ಕೂಡ ನಿರೀಕ್ಷೆಯಂತೆಯೇ ಆಗಿರ್ತಕ್ಕಂಥದ್ದು. 1 ಗಂಟೆ 26 ನಿಮಿಷ ಬಜೆಟನ್ನು ಮಂಡಿಸಿದ್ದಾರೆ ನಿರ್ಮಲಾ ಸೀತಾರಾಮನ್. ಸತತ 9ನೇ ಬಾರಿಗೆ ದಾಖಲೆಯ ಬಜೆಟನ್ನು ಈ ಬಾರಿ ಮಂಡಿಸಿರ್ತಕ್ಕಂಥದ್ದು. ಆತ್ಮನಿರ್ಭರತೆಯ ಭಾರತ ಅಂತಕ್ಕಂಥ ಕಾನ್ಸೆಪ್ಟ್ನಲ್ಲಿ ಈ ಬಾರಿ ಬಜೆಟನ್ನು ಅವರು ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾವ್ಯಾವುದು ಹಗ್ಗ ಯಾವುದು ತುಟ್ಟಿ ಅಂತಕ್ಕಂಥದ್ದನ್ನು ನಿಮಗೆ ಒಂದು ಕಡೆ ನಾವು ತೋರಿಸ್ತಾನೆ ಇದ್ದೀವಿ, ಏನಾಗ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ. ತೆರಿಗೆಯಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಎಲ್ಲರೂ ಕೂಡ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದು ತೆರಿಗೆ ಬಗ್ಗೆ, ಬಟ್ ಯಾವುದೇ ಬದಲಾವಣೆಯನ್ನು ಅವರು ಮಾಡ್ಕೊಂಡಿಲ್ಲ. ಆಮೇಲೆ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಅನ್ನ ತೆಗೆದು ಹಾಕ್ತೀವಿ ಅಂತ ಕೂಡ ಹೇಳಿಲ್ಲ. ಸೊ ಅದನ್ನ ಒಂದು ಪಳೆಯುಳಿಕೆ ರೀತಿ ಇಟ್ಕೊಂಡಿದ್ದಾರೆ. ಹೌದು, ನ್ಯೂ ಟ್ಯಾಕ್ಸ್ ರಿಜಿಮ್ ನಲ್ಲಿ ಚೇಂಜಸ್ ಇಲ್ಲ. ಆಲ್ರೆಡಿ ಕೊಟ್ಟಿರೋದೇ ಮ್ಯಾಕ್ಸಿಮಮ್ ಅನ್ನೋ ರೀತಿನಲ್ಲಿ ಕಾಣಿಸ್ತಾ ಇದೆ. ಅಲ್ಲಿಗೆ 12 ಲಕ್ಷ ತೆರಿಗೆ ಯಾರ್ಯಾರು ಆದಾಯವನ್ನ ಸಂಪಾದನೆ ಮಾಡ್ತಾ ಇದ್ರಿ ಅವರಿಗೆ ಎಕ್ಸೆಂಪ್ಷನ್ ಇದೆ. 75,000 TDS ಅಂದ್ರೆ ನಿಮಗೆ ಉಳಿದಂತಹ ಖರ್ಚುಗಳನ್ನ ತೋರಿಸೋದಕ್ಕೆ ಅವಕಾಶ. ಇಲ್ಲೂ ಒಂದು 25,000 ಏನಾದರೂ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತಾ ಅನ್ನುವ ಪ್ರಶ್ನೆ ಇತ್ತು. ಬಟ್ ಅದು ಯಾವುದಕ್ಕೂ ಕೂಡ ಈ ಬಾರಿ ಕೇಂದ್ರ ಸೊಪ್ಪು ಹಾಕಿಲ್ಲ ಅಥವಾ ನಿರ್ಮಲಾ ಸೀತಾರಾಮನ್ ಅವರ ಆಯವ್ಯಯದಲ್ಲಿ ಕಂಡು ಬಂದಿಲ್ಲ. ಮದ್ಯ ನಿಜವಾಗ್ಲೂ ಆಲ್ಕೋಹಾಲ್ ಅನ್ನ ಸೇವನೆ ಮಾಡೋರು ಶಾಶ್ವತವಾದಂತಹ ಶೋಷಿತರು. ಪ್ರತಿ ವರ್ಷ ಕೂಡ ಬಜೆಟ್ ಮಂಡನೆ ಆದಾಗ ನಾವು ಹೇಳ್ತಾನೆ ಇರ್ತೀವಿ ರೇಟ್ ಜಾಸ್ತಿ ಆಗ್ತಿರುತ್ತೆ ಅಂತ. ಬಿಕಾಸ್ ಸರ್ಕಾರ ಅದನ್ನ ಪಾಪದ ಟ್ಯಾಕ್ಸ್ ಅಂತ, ಸಿನ್ ಟ್ಯಾಕ್ಸ್ ಅಂತ ಯೋಚನೆ ಮಾಡುತ್ತೆ. ಈ ಮದ್ಯ ಇರ್ಬೋದು, ಟೊಬ್ಯಾಕೋ ಇರ್ಬೋದು, ಆಲ್ರೆಡಿ 40% ಇತ್ತು. ಸೊ ಅದು ಇನ್ನೂ ಕೂಡ ದುಬಾರಿ ಆಗುತ್ತೆ ಅನ್ನುವಂತಹ ವಿಚಾರ. ವಿಮಾನದ ಬಿಡಿ ಭಾಗ ಜಾಸ್ತಿ ಆಗ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ವಿಮಾನದ ಟ್ರಾವೆಲ್ ಅನ್ನೋದು ಲಕ್ಸುರಿ ಟ್ರಾವೆಲ್ ಅಂತ ಯೂಶಲಿ ಕನ್ಸಿಡರ್ ಆಗುತ್ತೆ. ಸೊ ಬಿಡಿ ಭಾಗಗಳನ್ನು ಕೂಡ ಕಾಸ್ಟ್ಲಿ ಮಾಡಿದ್ದಾರೆ. ಅದು ಬಿಟ್ಟರೆ ಯಾವ್ದು ಹಗ್ಗ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಚರ್ಮ ಉತ್ಪನ್ನ ಅಂದರೆ ಲೆದರ್ ಇಂಡಸ್ಟ್ರಿಗೆ ಹ್ಯೂಜ್ ಸ್ಕೋಪನ್ನು ಕಳೆದ 2-3 ಬಜೆಟ್ನಲ್ಲಿ ತೋರಿಸ್ತಾ ಬರ್ತಾ ಇದೆ. ಇನ್ಫ್ಯಾಕ್ಟ್ 40 ಲಕ್ಷಕ್ಕೂ ಹೆಚ್ಚು ಲೆದರ್ ಜಾಕೆಟ್ ಫ್ಯಾಕ್ಟ್ರಿಗಳನ್ನು ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ಉಪಯೋಗ ಎಷ್ಟಾಯಿತು ನೀವು ಲಾಸ್ಟ್ ಟೈಮ್ ಅಂತ ಕೇಳಿದ್ರೆ ಬೆರಳೆಣಿಕೆ ಎಷ್ಟು ಅಂತ ಹೇಳ್ಬೋದು. ಬಟ್ ಈ ಸಲ ಕೂಡ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ. ಅದರಂತೆ ಗ್ರೀನ್ ಎನರ್ಜಿಗೆ ಪುಷ್ ಕೊಟ್ಟಿದೆ ಸರ್ಕಾರ. ಸೋಲಾರ್ ಪ್ಯಾನಲ್ ಮತ್ತು ಹರ್ ಘರ್ ಬಿಜ್ಲಿ ಅನ್ನುವಂತಹ ಯೋಜನೆ ಇದೆಯಲ್ಲ, ಸೊ ಅದಕ್ಕೆ ಪುಷ್ ಕೊಟ್ಟಿದೆ. ಲಾಸ್ಟ್ ಟೈಮ್ ಕೂಡ ಆಲ್ಮೋಸ್ಟ್ 25,000 ಕೋಟಿಗೂ ಹೆಚ್ಚು ಗ್ರೀನ್ ಎನರ್ಜಿಗೆ ಪುಷ್ ಕೊಡೋ ಕೆಲಸವನ್ನ ಸರ್ಕಾರ ಮಾಡಿತ್ತು. ಈ ಸಲ ಕೂಡ ಕಂಟಿನ್ಯೂ ಮಾಡಿದೆ. ಬಂಡವಾಳ ವೆಚ್ಚವನ್ನ ಕ್ಯಾಪೆಕ್ಸ್ ಅಂತೀವಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಸೊ ಅದನ್ನ ಕೂಡ ಇನ್ಕ್ರೀಸ್ ಮಾಡ್ಕೊಂಡಿದೆ. ಲಾಸ್ಟ್ ಟೈಮ್ 25,000 ಕೋಟಿ ಅಷ್ಟಿತ್ತು. ಈ ಸಲ 28,000 ಅಂದ್ರೆ 3,000 ಕೋಟಿಯಷ್ಟು ಇನ್ಕ್ರೀಸ್ ಮಾಡ್ತೀವಿ ಅಂತ ತಿಳಿಸಿದ್ರು. ಸಿಗರೇಟ್ ಸಿನ್ ಟ್ಯಾಕ್ಸ್ನಲ್ಲಿ ಬರುತ್ತೆ.
ಕನ್ಸ್ಯೂಮರ್ಸು ಇದನ್ನು ಕಡಿಮೆ ಕನ್ಸ್ಯೂಮ್ ಮಾಡಲಿ ಅನ್ನೋ ಉದ್ದೇಶದಿಂದ ಅದ್ರ ಮೇಲಿರುವಂತಹ ಟ್ಯಾಕ್ಸನ್ನು ಹೆಚ್ಚಳ ಮಾಡ್ತಾನೆ ಬರ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಸರ್ಕಾರದ ಬೊಕ್ಕಸಕ್ಕೂ ಕೂಡ ದೊಡ್ಡ ಮಟ್ಟದ ಹಣ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಇದೆ. ಯಾವ್ದ್ಯಾವುದು ಅಗ್ಗ ಆಗುತ್ತೆ ಅನ್ನೋದರ ಡೀಟೇಲ್ಸನ್ನು ಕೂಡ ನಾವು ನೋಡ್ತಾ ಇದ್ವಿ. ರೈಟ್, ಈಗಾಗಲೇ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ, ಒಂದು ಶುಗರ್, ಕ್ಯಾನ್ಸರ್ ಔಷಧಿಗಳು ಎಲ್ಲವನ್ನ ಅಂದರೆ ಆರೋಗ್ಯ ವಲಯಕ್ಕೆ ಹೆಚ್ಚಿನ ಒಲವನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಸರ್ತಿ ಪರ್ಟಿಕ್ಯುಲರ್ ಆಗಿ ಒಂದು ರೀತಿಯಲ್ಲಿ ಹೇಗೆ ಅಂತಂದರೆ ಗ್ರಾಮ ಸ್ವರಾಜ್ ಯೋಜನೆಯನ್ನು ಜಾರಿಗೊಳಿಸೋದ್ರ ಮುಖಾಂತರ ಆ ಹಳ್ಳಿಗರು ಮತ್ತು ಗ್ರಾಮೀಣ ಭಾಗದ ಜನರನ್ನ ಅವರ ವಾರ್ಷಿಕ ತಲಾ ಆದಾಯ ಅಂತಕ್ಕಂಥದ್ದು ಏನಿದೆ ಅದನ್ನು ಹೆಚ್ಚು ಮಾಡುವಂತಹ ನಿರ್ಧಾರವನ್ನು ಮಾಡಿದ್ದೀವಿ ಅಂತಕ್ಕಂಥದ್ದು. ಆಯುರ್ವೇದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದಿಕ್ ಮೆಡಿಕಲ್ ಸೈನ್ಸ್ ಅದನ್ನು ಸ್ಥಾಪನೆ ಮಾಡೋದಕ್ಕೆ. ಮತ್ತು ಬೆಂಗಳೂರಿಗೆ ಸ್ವಲ್ಪ ಈ ಸರ್ತಿ ರೈಲ್ವೆ ಕಾರಿಡಾರ್, ಎರಡು ಹೈಸ್ಪೀಡ್ ಕಾರಿಡಾರ್, ಒಂದು ಬೆಂಗಳೂರು ಹೈದರಾಬಾದ್, ಮತ್ತೊಂದು ಬೆಂಗಳೂರು ಚೆನ್ನೈ. ಅದರ ಜೊತೆಗೆ ಪ್ರವಾಸೋದ್ಯಮಕ್ಕೆ ಕೇರಳ ಮತ್ತು ಕರ್ನಾಟಕವನ್ನು ಹೆಚ್ಚಾಗಿ ಆಯ್ಕೆ ಮಾಡಿಕೊಂಡು ಗೈಡ್ಗಳಿಗೆ ತರಬೇತಿಯನ್ನು ಕೊಡ್ತೀವಿ ಅಂತಕ್ಕಂಥದ್ದು ಕೂಡ ಕರ್ನಾಟಕಕ್ಕೆ ಸಿಕ್ಕಿರ್ತಕ್ಕಂಥದ್ದು ಈ ಬಾರಿ. MSMEಗಳಿಗಾಗಿ ಯೋಜನೆಯ ಘೋಷಣೆಯಾಗಿದೆ. ಜುಲೈ 31ರವರೆಗೆ ನೀವು ಆ ಟ್ಯಾಕ್ಸ್ ಕಟ್ಟೋದಕ್ಕೆ ಕೊನೆಯ ದಿನಾಂಕವನ್ನು ಮಾಡಿರ್ತಕ್ಕಂಥದ್ದು. ಬಟ್ ಇನ್ನು ಉಳಿದಂತೆ ಹೈನುಗಾರಿಕೆಗೆ ಸಬ್ಸಿಡಿ, ಕೈಗಾರಿಕಾ ವಲಯಗಳಿಗೆ ಸರ್ಕಾರದ ಆರ್ಥಿಕ ನೆರವು, ಕರ್ನಾಟಕ ಕೇರಳದಲ್ಲಿ ಆಮೆ ಹಾದಿ ಯೋಜನೆ ಜಾರಿಗೊಳಿಸಿರ್ತಕ್ಕಂಥದ್ದು, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ವಿದ್ಯಾರ್ಥಿನಿಯರಿಗೆ ಇನ್ನು ಹಾಸ್ಟೆಲ್ಗಳನ್ನ ತೆರೆಯುವಂತಹ ಯೋಜನೆಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ಈ ಸರ್ತಿ ಒತ್ತನ್ನು ಕೊಟ್ಟಂಗೆ ಕಂಡು ಬರ್ತಾ ಇದೆ. ಜೊತೆಗೆ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ, ಈಗ ಮುಂಬರುವ 5 ರಾಜ್ಯಗಳ ಚುನಾವಣೆ ಏನಿದೆ ಆ ಚುನಾವಣೆಯನ್ನು ಹೆಚ್ಚು ಫೋಕಸ್ ಮಾಡಿ ಆ ರಾಜ್ಯಗಳಿಗೆ ಸಿಂಹಪಾಲು ಹೋಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ. ಸೊ ಹಾಗಾಗಿ ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಒಲವನ್ನು ಏನು ತೋರಿಸ್ದಂಗೆ ಕಂಡು ಬರ್ತಾ ಇಲ್ಲ. ಒಟ್ಟಾರೆ ಸಮ್ಹೌ ವಿ ಆರ್ ಬ್ಯಾಲೆನ್ಸಿಂಗ್ ದ ಲಾಸ್ಟ್ ಇಯರ್ ಅನ್ನೋ ರೀತಿನಲ್ಲೇ ಈ ಬಾರಿ ಕೂಡ ಬ್ಯಾಲೆನ್ಸನ್ನು ಮಾಡಿದ್ದಾರೆ. ಬಟ್ ಆದಾಯ ತೆರಿಗೆ ವಿಚಾರದಲ್ಲಿ ಮಾತ್ರ ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ರು ಒಂದಷ್ಟು ಅವ್ರಿಗೆಲ್ಲರಿಗೂ ಕೂಡ ನಿರಾಸೆ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಯಾವುದು ಅಗ್ಗ ಯಾವುದು ತುಟ್ಟಿ ಅಂತಕ್ಕಂಥದ್ದೇ ಸಾಮಾನ್ಯವಾಗಿ ಬಜೆಟ್ ಅಂದರೆ ಜನ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಬಜೆಟ್ ಆಯಿತು ಅಂದ ತಕ್ಷಣ ಯಾವುದು ರೇಟ್ ಜಾಸ್ತಿ ಆಯಿತು, ಯಾವುದು ರೇಟ್ ಕಡಿಮೆ ಆಯಿತು ಅಂತಕ್ಕಂಥದ್ದು ಮಾತ್ರ ಕೇಳ್ತಾರೆ.